ಕಡಿಮೆ ಆಗಿದೆ. ಬನ್ನಿ ಪರವಾಗಿಲ್ಲ. ಐಸಿಯುನಲ್ಲಿದ್ದ ಅದೇ ತಲೆ ಸುತ್ತು ಬಿ ಪಿ ಜಾಸ್ತಿ ಆಗಿ ಇವ್ರು ಮೂವರೇನಾ? ನಾಲ್ಕು ಇನ್ನೊಬ್ಬರಿಗೆ ಏನಪ್ಪ ಸುಸ್ತಾಗ್ಬಿಟ್ಟಿದ್ದೀರಿ? ಜಮೀನ್ ಮನೆ ಕೂತಿದ್ದೆ ಹಾಂ ಏನೀಗ ನಾರ್ಮಲ್ ಆಗಿದೆ? ಏನು ಸುಸ್ತ? ರಕ್ತದಾನ ಮಾಡೋದಲ್ಲ, ರಕ್ತದಾನ ಮಾಡಿ ನಡೆಯಲ್ಲ ಭಾಸ್ಕರ್ ಪ್ರಸಾದ್ ಇಲ್ಲ ಹಂಗೆಲ್ಲ ಮಾಡ್ತಾರೆ. ಅನುದಾನ ಕೊಟ್ಟಿದ್ದೀವಿ, ಜೀವನ ಕೊಟ್ಬಿಡಿ. ಜೀವನ ಕೂಡ ತಾಂತ ಸಿದ್ದರಾಮಯ್ಯ ಅದಕ್ಕೆ ಕಾಯ್ಕೊಂಡಿಲ್ಲ. ನಮ್ಮ ಜನಾಂಗ ಜೀವ ಬೇಕು. ಏನಾಗಿದೆ? ನಾಲ್ಕು ಜನ ಇದೆ. ನಮ್ಮ ದುರ್ಗ ಅಲ್ವಾ? ದುರ್ಗಪ್ಪ ಹಂಗೆಲ್ಲ ಮಾಡ್ತಾರೆ. ದೇಹ ಇದೆಯಲ್ಲ, ಇದು ನಿಂದು ತಲೆ ದೇಹ ಭಗವಂತನ ಅವ್ರು ಹೇಳ್ದಂಗೆ ಕೇಳ್ಬೇಕು ನೀವು. ರಕ್ತ ಕೊಟ್ಬಿಟ್ಟು ಒಂದಿನ ರೆಸ್ಟ್ ತಗೋ ಅಂತಾರೆ. ಸರ್ ರೆಸ್ಟ್ ಮಾಡ್ದು ರಕ್ತ ಕೊಟ್ಟು ಹಿಂಗೆಲ್ಲ ಅಲ್ಲೇ ಸ್ಟೇ ಆಗ್ಬಿಟ್ಟು ಅದು ಮಾಮೂಲಿ ದಿವಸ ಮಧ್ಯ ನಿಲ್ತಾರೆ. ಅದೇ ಮಠ ಇದ್ರೆ ಘಟ ಕಟ್ಬೋದು. ಆದ್ರೆ ಕಣ್ಣಿಲ್ಲ, ಕಿವಿ ಇಲ್ಲ, ಏನಿಲ್ಲ ಈ ಸರ್ಕಾರಕ್ಕೆ. ಈ ಸರ್ಕಾರದ ಕಣ್ಣು ತರಿಸ್ಬೇಕು ಅಂದ್ರೆ ನಾವೇನಾದ್ರು ಮಾಡ್ಲೇಬೇಕಲ್ಲ. ನಮ್ಮ ಪ್ರಯತ್ನ ಅಂತೂ ಬಿಡಂಗಿಲ್ಲ. ಏನೋ ಒಂದು ಆಗುತ್ತೆ ಮಾಡಿ. ಮಳೆಗಾಲಕ್ಕೆಲ್ಲ ಬಂದು ಕೆಲಸ ಮಾಡೋಣ. ಮಾಡೋಣ, ರೆಸ್ಟ್ ತಗೊಂಡು ನೀವು ಕೆಲಸ ಮಾಡಿ. ಹಲೋ, ಹೌದು ಸರ್. ಹಾಂ ಸರ್, ಹೇಳಿ ಸರ್. ಹಾಂ ಹೇಳಿ ಸರ್. ಹೌದು ಹೇಳಿ ಸರ್. ಮಾಡಿ ಓಕೆ ಮಾಡಿ ಸರ್. ಮಾಡಿ ಭಾಗವಹಿಸ್ಬಿಡಿ ಅಂತ ಹೇಳ್ತಿಲ್ಲ. ಓಕೆ ಸರ್. ಒಂದು 5 ನಿಮಿಷ ಮಾಡ್ತೀನಿ ಸರ್ ನಾನು. 500 ಜನ 30,000 ಜನ ಹೊಡೆದಾಕ್ತಾರೆ ಅಂತಂದ್ರೆ ಅರ್ಥ ಏನು? ನಮ್ಗೆ ಆ ಶಕ್ತಿ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರೆ? ಕಾಂಗ್ರೆಸ್ ಕುಳಿತಿರುವ ಜ್ವಾಲಾಮುಖಿ, ಅದ್ರ ಒಳಗಡೆ ದಲಿತರು ಹೋದ್ರೆ ಸುಟ್ಟು ಬರ್ನ ಹೇಳ್ತಾರೆ. ಕೇಳಲ್ಲ ಅವನು, ಬಣ್ಣದ ಮಾತಾಡಿ ಓಟ್ ಹಾಕ್ಸ್ಕೊಳ್ತಾರೆ. ಆಮೇಲೆ ಕೊಡ್ತಾರೆ ನೋಡಿ ಇಂಜೆಕ್ಷನ್ ಮೋರ್ಚೆಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಏನಾಗಿದೆ ಅಂದ್ರೆ ಶರ್ಮಾತ್ಮ ಫೋಟೋ ಮಾಡ್ಕೊಂಡ್ಬಿಟ್ಟು 2 ವರ್ಷ ಮನೆಗೆ ಕಳ್ಕೊಂಡು ಎಲ್ಲ ಒಂದು ನಿರ್ಧಾರ.
ದಯವಿಟ್ಟು ನಮ್ಮ ಕಾರ್ಯಕರ್ತರಿದ್ದಾರೆ, ಸಮಾಧಾನದಿರಿ. ಈ ಒಂದು ಹೋರಾಟ ಬೆಂಬಲಿಸಿ ಎನ್ ಮಹೇಶ್ ಅವರು ಬಂದಿದ್ದಾರೆ. ದಯವಿಟ್ಟು ಪಾದಯಾತ್ರೆಯಲ್ಲಿ ಭಾಗವಹಿಸಂತ ಕಾರ್ಯಕರ್ತರ ಜೊತೆಲಿ ಮಹೇಶ್ ಅವರು ನಿಂತ್ಕೊಂಡು ಒಂದು ಅವ್ರನ್ನ ಬೆಂಬಲಿಸಿ ಒಂದು ಹೇಳಿಕೆ ಕೊಡ್ಬೇಕಂತ ನಾನು ಮನವಿ ಮಾಡ್ಕೊಂತೀನಿ. ಮೈಕ್ ಕೊಡ್ರಿ ಒಳ ಮೀಸಲಾತಿಗೋಸ್ಕರ ಕೃಷ್ಣಪ್ಪನ ಸಮಾಧಿಯಿಂದ ಇವತ್ತು ಶಿರಾ ತಾಲೂಕಿನವರೆಗೆ ಪಾದಯಾತ್ರೆ ಬಂದಿದೆ. ಈ ಪಾದಯಾತ್ರೆ ಪರಿಶಿಷ್ಟ ಜಾತಿಗಳಲ್ಲಿರ್ತಕ್ಕಂತಹ 101 ಜಾತಿಗಳಿಗೆ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ. ಈ ಅವಧಿನಲ್ಲಿ ಇಷ್ಟೊಂದು ಉಳಿಯೋ ಬಿಸಿಲಲ್ಲಿ ಪಾದಯಾತ್ರೆ ಮಾಡುವಾಗ ಅನೇಕ ಮುಖಂಡರುಗಳು ಅಸ್ವಸ್ಥರಾಗಿ ಹಾಸ್ಪಿಟಲ್ ಕೂಡ ಸೇರಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಒಬ್ಬ ದಲಿತ ಮುಖಂಡನಾಗಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷನಾಗಿ ಈ ಪಾದಯಾತ್ರೆಗೆ ಬೆಂಬಲ ಸೂಚಿಸಬೇಕು, ಸಾಂಕೇತಿಕವಾಗಿ ಪಾದಯಾತ್ರೆಯಲ್ಲಿ ನಾನು ಕೂಡ ಭಾಗವಹಿಸಬೇಕು ಅಂತ ಹೇಳಿ ಕೊಳ್ಳೇಗಾಲದಿಂದ ಇಲ್ಲಿವರೆಗೆ ಬಂದಿದ್ದೀನಿ. ನನ್ನ ಅಭಿಪ್ರಾಯ ಇಷ್ಟೇ. ಕಳೆದ 30 ವರ್ಷಗಳಿಂದ ಒಳ ಮೀಸಲಾತಿಗೋಸ್ಕರ ಅನೇಕ ಗೆಳೆಯರು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಕಳೆದ ಬಾರಿ 2022ರಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ದಲಿತರ ಅಂದರೆ SC STಗಳ 2 ಬೇಡಿಕೆಗಳನ್ನು ಪೂರೈಸಿದ್ದಾರೆ. ಒಂದು, ಪರಿಶಿಷ್ಟ ಜಾತಿಗಳೊಳಗಡೆ ಇರತಕ್ಕಂಥ ಸಮುದಾಯಗಳಿಗೆ ಅವರವರ ಜಾತಿಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಒಂದು ಡಿಮ್ಯಾಂಡು. ಎರಡನೇದು, 1950ರ ದಶಕದಲ್ಲಿ ಏನು ಮೀಸಲಾತಿ ನಿಗದಿಯಾಗಿದೆ, ಈಗ ಜನಸಂಖ್ಯೆ ಹೆಚ್ಚಳಾಗಿರುವ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಸಹ ಹೆಚ್ಚು ಮಾಡಬೇಕು ಅನ್ನೋದು ಎರಡನೇ ಡಿಮ್ಯಾಂಡ್. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಈ 2 ಬೇಡಿಕೆಗಳನ್ನು ಈಡೇರಿಸಿದೆ. ಇದು ಕೇವಲ ಒಂದು ಸರ್ಕ್ಯುಲರ್ ಅಲ್ಲ, ಇದು ಸರ್ಕಾರಿ ಆದೇಶ. ಈ ಆದೇಶ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಅದರ ಪ್ರಕಾರ ಸದಾಶಿವ ಆಯೋಗದ ವರದಿಯಲ್ಲಿರ್ತಕ್ಕಂಥ ಗೊಂದಲಗಳು ಇದನ್ನು ಸರಿ ಮಾಡಲಿಕ್ಕೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸಚಿವ ಸಂಪುಟ ಉಪಸಮಿತಿಯನ್ನು ನೇಮಕ ಮಾಡಿದೆ. ಆ ಉಪಸಮಿತಿ ಏನು ಸದಾಶಿವ ಆಯೋಗದ ವರದಿ ಇದೆ ಅದರ ಅಂಕಿಅಂಶಗಳನ್ನು ತಗೊಂಡು ಇನ್ನು ವಾಸ್ತವಕ್ಕೆ ಹತ್ತಿರ ಆಗುವಂತಹ ಅಂಕಿಅಂಶಗಳು ಅಂತಂದ್ರೆ 2011ರ ಸೆನ್ಸಸ್, ಅದನ್ನು ತಗೊಂಡು ಎಲ್ಲಿವರೆಗೆ ಹೋಗಿ ಅಂಕಿಅಂಶಗಳನ್ನು ಸಂಗ್ರಹಿಸಿದ್ದಾರೆ ಅಂದರೆ ಅಪ್ ಟು ಹೋಬಳಿ ಲೆವೆಲ್ವರೆಗೆ, ಪಂಚಾಯತಿ ಲೆವೆಲ್ವರೆಗೆ ಹೋಗಿ ಅಂಕಿಅಂಶಗಳನ್ನು ಸಂಗ್ರಹಿಸಿದ್ದಾರೆ. ಇದು ಸಂಗ್ರಹಿಸಲಿಕ್ಕೆ ಕಾರಣ ಏನು ಅಂತಂದ್ರೆ, ಈಗ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿರೋ ಕೆಲವು ಮಂತ್ರಿಗಳು, ವಿಶೇಷವಾಗಿ ಸಮಾಜ ಕಲ್ಯಾಣ ಸಚಿವ ಮಾದೇವಪ್ಪನವರು ಮತ್ತು ಕೆಲವು MLAಗಳು ರೈಸ್ ಮಾಡ್ತಾ ಇರೋ ಪ್ರಶ್ನೆ ಏನು ಅಂತಂದ್ರೆ, SCಗಳೊಳಗಡೆ ಇರ್ತಕ್ಕಂಥ 101 ಜಾತಿಗಳಲ್ಲಿ 3 ಜಾತಿಗಳ 3 ಹೆಸರುಗಳು, ಆದಿ ಕರ್ನಾಟಕ, ಆದಿ ಜಾಂಬವ, ಆದಿ ಆಂಧ್ರ, ಈ 3 ಹೆಸರುಗಳು ಜಾತಿ ಸೂಚಕ ಅಲ್ಲ, ಇದು ಜಾತಿಗಳ ಗುಂಪಿನ ಸೂಚಕ. ಹಾಗಾಗಿ ಆ ಅಂಕಿಅಂಶಗಳಿಲ್ಲದೆ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡೋಕ್ಕಾಗಲ್ಲ. ಆ ಅಂಕಿಅಂಶಗಳನ್ನು ಸಂಗ್ರಹಿಸೋಣ ಅಂತ ಹೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಒನ್ ಮ್ಯಾನ್ ಕಮಿಷನ್ ನೇಮಕ ಮಾಡಿದ್ದಾರೆ. ನಾನು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರಿಗೂ ಹೇಳೋದಿಷ್ಟೇ, ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹೇಳೋದು ಇಷ್ಟೇ, ಸನ್ಮಾನ್ಯ ಮಾದೇವಪ್ಪನವ್ರಿಗೆ ಹೇಳೋದು ಇಷ್ಟೇ. ನೀವು ಹೆಂಗೆ ಸುತ್ತಕೊಂಡು ಬಳಸ್ಕೊಂಡು ಬಂದ್ರೂ ನೀವು 2011ರ ಸೆನ್ಸಸ್ ಹೋಗಲೇಬೇಕು, ಆ ಅಂಕಿಅಂಶಗಳನ್ನ ತಗೊಳ್ಳೇಬೇಕು. ಅದೀಗಾಗಲೇ ಮಾಧುಸ್ವಾಮಿ ಅವರು ತಗೊಂಡು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆದೇಶದ ಪ್ರಕಾರ ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ 6% ರಿಸರ್ವೇಷನ್, ವಲಯ ಮತ್ತು ಸಂಬಂಧಿತ ಜಾತಿಗಳಿಗೆ 5.5%, ಗೋವಿ, ಲಮಾಣಿ, ಕೊರ್ಚ, ಕೊರಮ ಇತ್ಯಾದಿ ಜಾತಿಗಳಿಗೆ 4.5%, SCಗಳಲ್ಲಿರ್ತಕ್ಕಂಥ ಅಲೆಮಾರಿ, ಅರೆ ಅಲೆಮಾರಿ ಜಾತಿಗಳಿಗೆ 1% ಕೊಟ್ಟಿದ್ದಾರೆ. ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಹೇಳ್ತೀನಿ, ನಾನು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ, ಜಿಲ್ಲಾ ಹಿಂದುಳಿದ ವರ್ಗಗಳ ಅಧಿಕಾರಿಯಾಗಿ ಕಮಿಷನ್ಗಳ ಜೊತೆ ಕೆಲಸ ಮಾಡಿದ್ದೀನಿ. ನನಗನ್ಸುತ್ತೆ ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂಥ ಆದೇಶ ಏನಿದೆ ಅದು 90% ಸರಿ ಇದೆ. ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ಇದೆಯಲ್ಲ, ಈ ಕಮಿಟಿ ಇದಕ್ಕಿಂತ ವಿಶೇಷವಾದಂಥ ಅದ್ಭುತವನ್ನು ಏನು ಸೃಷ್ಟಿ ಮಾಡೋಕ್ಕಾಗಲ್ಲ. ಆದ್ರಿಂದ ನಾನು ನನ್ನ ಒತ್ತಾಯ, ನನ್ನ ಬೇಡಿಕೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ನನ್ನ ಬೇಡಿಕೆ ಏನು ಅಂತಂದ್ರೆ, ಏನು ಬಸವರಾಜ ಬೊಮ್ಮಾಯಿ ಸರ್ಕಾರ ಜಾರಿ ಮಾಡಿದೆ ಅದ್ರ ಪ್ರಕಾರ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡಿ. ನಾಗಮೋಹನ್ ದಾಸ್ ಅವರು ಈ ತೀರ್ಮಾನ ತಗೊಳ್ಳಿ, ನೀವು ಒಂದು ಇಂಟ್ರಿಮ್ ಆರ್ಡರ್ ಕೊಡಿ. ಈ ಒಳ ಮೀಸಲಾತಿ ಆದೇಶ ಬಿಜೆಪಿ ಸರ್ಕಾರ ಏನು ಮಾಡಿದೆ ಅದು ಸರಿ ಇದೆ ಅಂತ ಹೇಳಿ ಒಂದು ಇಂಟ್ರಿಮ್ ರಿಪೋರ್ಟ್ ಕೊಡಿ. ಆ ರಿಪೋರ್ಟಲ್ಲಿ ಈ ಮೀಸಲಾತಿಯನ್ನು ಜಾರಿ ಮಾಡಿ. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ನೀವು ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಆದಿ ಕರ್ನಾಟಕ, ಆದಿ ಜಾಂಬವ, ಆದಿ ಆಂಧ್ರ ಈ ಜಾತಿಗಳನ್ನ SC ಪಟ್ಟಿಯಿಂದ ಕೈ ಬಿಡಿ ಅಂತ ರೆಕಮೆಂಡ್ ಮಾಡಿ. ಮುಂದೆ ಸೆನ್ಸರ್ ಕೈ ಬಿಡಿ.
ಯಾವ ಜಾತಿ ಜನತೆ ಇದೆ ಇದು ತಪ್ಪಿಸ್ಕೊಳ್ಳೋಕ್ಕೋಸ್ಕರನೇ ಆದೇಶವನ್ನು ಮುಂದೂಡಿ ದಾಖಲಾ ಹುದ್ದೆಗಳನ್ನು ತುಂಬುವಂಥದ್ದು ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದು ಏನಾಗುತ್ತೆ ಅಂದರೆ ಈ ಒಳ ಮೀಸಲಾತಿಯ ತತ್ವ ಇದೆಯಲ್ಲ, ಇದರ ಫಿಲಾಸಫಿ ಇದೆಯಲ್ಲ, ಈ ಫಿಲಾಸಫಿಗೆ ವಿರುದ್ಧ. ಆದ್ದರಿಂದ ರಾಜ್ಯ ಸರ್ಕಾರ ಆದಷ್ಟು ಬೇಗ ಇದು 22ನೇ ತಾರೀಕು ಬೆಂಗಳೂರು ತಲುಪುತ್ತೆ ಪಾದಯಾತ್ರೆ, 22 ತಲುಪುತ್ತೆ. ಅಷ್ಟರೊಳಗಡೆ ಒಂದು ತೀರ್ಮಾನ ಮಾಡದೇ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮಾದೇವಪ್ಪನವರೇ ನೀವು ಹೇಳ್ತೀವಿ, ಇಲ್ಲೇನು ಅನಾಹುತಕಾರಿ ಘಟನೆಗಳು ನಡೀತಾ ಇದೆ, ಹೆಚ್ಚು ಕಡಿಮೆ ಆದರೆ ಸರ್ಕಾರ ಜವಾಬ್ದಾರಿ ಆಗುತ್ತೆ. ನಾನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷನಾಗಿ ನನ್ನ ಪಕ್ಷದ ಅಭಿಪ್ರಾಯನ ಇಲ್ಲಿ ಹೇಳಲಿಕ್ಕೆ ಬಂದಿದೆ. ಮತ್ತೆ ಈ ಒಳ ಮೀಸಲಾತಿ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಪರವಾಗಿದೆ ಅಂತ ಹೇಳುತ್ತೆ. ಈ ಭಾರತ ದೇಶದಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಂತಿಮ, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು, ಈ ಸರ್ಕಾರ ಯಾಕೆ ಮಾಡಿದೆ? ಇದು ಸಂವಿಧಾನ ಪರವಾಗಿದೆಯಾ? ಕಾಂಗ್ರೆಸ್ 1950ರಿಂದ ಇಲ್ಲಿವರೆಗೆ ಅವರ ಇಡೀ ಆಡಳಿತದಲ್ಲಿ ಎಂದೂ ಸಂವಿಧಾನದ ಪರ ನಡ್ಕೊಂಡಿಲ್ಲ. ಸಂವಿಧಾನಕ್ಕೆ ದೊಡ್ಡ ಅಪಚಾರ ಮಾಡಿರೋದು ಕಾಂಗ್ರೆಸ್ ಪಾರ್ಟಿ. ಇದು ಸಂದರ್ಭ ಅಲ್ಲ, ಬೇರೆ ಸಂದರ್ಭದಲ್ಲಿ ಇದು ಸಂದರ್ಭ ಅಲ್ಲ. ಆದ್ರಿಂದ ನಾನು ಇವತ್ತು ನಿಮ್ಮ ಹೋರಾಟ ಏನಿದೆ, ಈ ಹೋರಾಟಕ್ಕೆ ನಾನು ಬೆಂಬಲ ಕೊಡ್ತಾ ಇದ್ದೀನಿ. ಮತ್ತೆ ನಿಮ್ಮ ಜೊತೆ ಆಟೋಗೆ ಗಾಡಿ ಮಾಡ್ತೀರಿ ಗೊತ್ತಾಗಲ್ಲ ಎಲ್ಲರನ್ನು